ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇಟಲಿಯಿಂದ ಸೋನಿಯಾ ಗಾಂಧಿ ಅವರು ರಾಜಕೀಯಕ್ಕೆ ಬಂದು ದಶಕಗಳೇ ಕಳೆದು ಹೋಗಿದೆ. ಪ್ರಧಾನಿ ಆಗಬೇಕು ಅಂದ್ಕೊಂಡಿದ್ರು, ಆದರೆ ಆಗಲಿಲ್ಲ. ಈಗಲೂ ತುಂಬ ಜನರಿಗೆ ಕನ್ಫ್ಯೂಷನ್ಗಳಿದೆ. ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅಂತ ನಮಗೆ ಗೊತ್ತಿರೋ ಹಾಗೆ ಅಧಿಕೃತವಾಗಿ ಯಾವುದೇ ಹುದ್ದೆಗಳು ಕೂಡ ಅವರಿಗೆ ಪಕ್ಷದಲ್ಲಿಲ್ಲ. ಹೀಗಿರುವಾಗ ಇಡೀ ಪಕ್ಷವನ್ನು ಇಟಲಿಯಿಂದ ಬಂದ ಸೋನಿಯಾ ಗಾಂಧಿ ಅವರು ಹೇಗೆ ಕಂಟ್ರೋಲ್ ಮಾಡ್ತಾರೆ? ವಯಸ್ಸಾಗಿದೆ, ಸುಮಾರು 3 ದಶಕಗಳಿಂದ ಇಡೀ ಪಕ್ಷವನ್ನು ಸಂಭಾಳಿಸ್ಕೊಂಡು ಬಂದು ಸುಸ್ತಾಗ್ಬಿಟ್ಟಿದ್ದಾರೆ ಪಾಪ. ಹೆಂಗಾದರೂ ಮಾಡಿ ಮಗನನ್ನೊಂದು ಲಾಂಚ್ ಮಾಡಿಬಿಡೋಣ ಅಂದರೆ ಬುಡಕ್ಕೆ ಎಷ್ಟೇ ಬೆಂಕಿ ಇಟ್ಟರೂ ಲಾಂಚೇ ಆಗ್ತಿಲ್ಲ. ಇಸ್ರೋದವರು ಮಂಗಳ ಗ್ರಹಕ್ಕೆ ಉಪಗ್ರಹ ಕಳಿಸಿದ್ರು, ಚಂದ್ರನ ಮೇಲೆ ಕಳಿಸಿದ್ರು. ಆದರೆ ಸೋನಿಯಾ ಅವರಿಗೆ ಮಾತ್ರ ಅವರ ಮಗ ಇನ್ನೂ ಕೂಡ ಲಾಂಚ್ ಆಗ್ತಿಲ್ವಲ್ಲ ಅನ್ನೋ ಚಿಂತೆ ಶುರುವಾಗಿದೆ. ಏನೋ ಕೊನೆಯಲ್ಲಿ ಮಗನನ್ನೊಂದು ಆ ಕುರ್ಚಿಯಲ್ಲಿ, ಅಂದರೆ ಪ್ರಧಾನಿ ಕುರ್ಚಿಯಲ್ಲಿ ನೋಡೋ ಆಸೆ ಅವರಿಗೆ. ಆದರೆ ಅದು ನನಸಾಗೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಪಾಪ. ಸೋನಿಯಾ ಗಾಂಧಿ ಅವರ ಕುರ್ಚಿ ಕೂಡ ಹೇಳ್ತಾ ಇದೆ, ನೀವು ರಿಟೈರ್ಡ್ ಆಗೋ ಟೈಮ್ ಬಂತು, ಹೋಗಿ ಅಂತ. ಯಾಕಂದರೆ ಈಗ ಸೋನಿಯಾ ಗಾಂಧಿ ಅವರ ಭಾರತೀಯ ಪೌರತ್ವದ ಮೇಲೆ ತುಂಬ ಪ್ರಶ್ನೆಗಳು ಹುಟ್ಕೊಂಡಿದೆ. ಇದರ ಬಗ್ಗೆ ಈಗ ದೊಡ್ಡದೊಂದು ನ್ಯೂಸ್ ಬರ್ತಾ ಇದೆ. ಎಂಥ ಮಜಾ ನೋಡಿ. ಒಂದು ಕಡೆ ಸೋನಿಯಾ ಗಾಂಧಿ ಅವರ ಮಗ ರಾಹುಲ್ ಗಾಂಧಿ ವೋಟ್ ಚೋರಿ ಬಗ್ಗೆ ಡಂಗೂರ ಸಾರ್ತಾ ಇದ್ದಾರೆ. ಆದರೆ ಈಗ ನೋಡಿದ್ರೆ ಅವರದ್ದೇ ಮನೆಯಲ್ಲಿ ಅಕ್ರಮಗಳು ನಡೀತಾ ಇದೆ, ಅಂದರೆ ವೋಟ್ ಚೋರಿ ನಡೀತಾ ಇದೆ. ಹಿಂಗಾದರೆ ಪಾಪ ರಾಹುಲ್ ಗಾಂಧಿ ಅವರು ಅದು ಯಾವ ಮುಖ ಹೊತ್ಕೊಂಡು ಜನರ ಮುಂದೆ ಬಂದು ವೋಟ್ ಚೋರಿ ಅಂತಾರೋ ದೇವರಿಗೆ ಗೊತ್ತು. ವಿಷಯ ಏನಂದರೆ, ದೆಹಲಿಯ ವೋಟರ್ ಲಿಸ್ಟ್ನಲ್ಲಿ ಸೋನಿಯಾ ಗಾಂಧಿ ಅವರ ಹೆಸರು 1980ರಲ್ಲಿ ಸೇರ್ಪಡೆ ಆಗಿತ್ತು. ಆದರೆ ಇವರಿಗೆ ಭಾರತೀಯ ಪೌರತ್ವ 1983ರಲ್ಲಿ ಸಿಗೋದು. ಇದೀಗ ಬಹಳ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಇದನ್ನು ಅವರೇ ಹೇಳಬೇಕು. ಇವರಿಗೆ ಭಾರತೀಯ ಪೌರತ್ವ ಸಿಕ್ಕಿದ್ದೇ 1983ರಲ್ಲಿ ಅಂತಾದರೆ ಅದಕ್ಕಿಂತ 3 ವರ್ಷದ ಮುಂಚೆ, ಅಂದರೆ 1980ರಲ್ಲಿ ಮತದಾನದ ಅಧಿಕಾರ ಹೇಗೆ ಸಿಕ್ತ? ಹಾಗಾದರೆ ಸೋನಿಯಾ ಗಾಂಧಿ ಅವರು ಏನಾದರೂ ಫೇಕ್ ವೋಟರ್ ಲಿಸ್ಟ್ ಇಟ್ಕೊಂಡು ವೋಟ್ ಮಾಡಿದ್ರಾ? ಅದಕ್ಕಾಗಿಯೇ ಭಾರತೀಯ ಪೌರತ್ವದ ಪ್ರಕರಣ ಈಗ ಕೋರ್ಟ್ಗೆ ಹೋಗಿದೆ. ವೋಟರ್ ಲಿಸ್ಟ್ನಲ್ಲಿ ಕೂಡ ಸಮಸ್ಯೆ ಆಗಿರೋದು ಬಟಾ ಬಯಲಾಗಿದೆ. ಭಾರತದ ಪೌರತ್ವ ಪಡೆಯದೇನೆ 1980ರಲ್ಲಿ ಸೋನಿಯಾ ಗಾಂಧಿ ಅವರು ವೋಟರ್ ಲಿಸ್ಟ್ಗೆ ತಮ್ಮ ಹೆಸರನ್ನು ಸೇರಿಸ್ಕೊಳ್ತಾರೆ. ಇದು ಹೇಗೆ ಸಾಧ್ಯ ಆಯಿತು ಅಂತ ನಮಗೂ ಸ್ವಲ್ಪ ಹೇಳಿ ಅಂತ ನ್ಯಾಯಾಲಯ ಈಗ ಕೇಳ್ತಾ ಇದೆ. ಆದರೆ ಸೋನಿಯಾ ಗಾಂಧಿ ಅವರ ಪರವಾಗಿ ನ್ಯಾಯಾಲಯದ ಮುಂದೆ ಯಾವುದೇ ವಕೀಲರು ಹಾಜರಾಗಿರಲಿಲ್ಲ. ಸೊ ನ್ಯಾಯಾಲಯ ವಿಚಾರಣೆಯನ್ನು ಕಾಯ್ದಿರಿಸಿದೆ. ಇದು ತುಂಬ ಗಂಭೀರವಾದ ಪ್ರಕರಣ. ಇಡೀ ದೇಶಕ್ಕೆ ಸೋನಿಯಾ ಗಾಂಧಿ ಮೋಸ ಮಾಡ್ದಂಗಾಗಿದೆ ನೋಡಿ. ಭಾರತದ ಪೌರತ್ವವೇ ಇಲ್ಲದೆ ವೋಟರ್ ID ಪಡೆದುಕೊಳ್ತಾರೆ ಅಂದರೆ ಹೇಗೆ? ವೋಟ್ ಚೋರಿ ಅಂತ ಜಪ ಮಾಡ್ತಿರೋ ರಾಹುಲ್ ಗಾಂಧಿಗೆ ಪಾಪ ಇದಕ್ಕೆ ಉತ್ತರ ಕೊಡೋದಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ. ಜೊತೆಗೆ ಯಾವುದೇ ಸಾಕ್ಷಿಯನ್ನು ಕೂಡ ಕೋರ್ಟ್ಗೆ ಕೊಡೋದಕ್ಕಾಗ್ತಿಲ್ಲ. ಈಗ ಪ್ರಕರಣ ನಿಧಾನವಾಗಿ ಮುಂದುವರಿತಾ ಹೋಗುತ್ತೆ. ಒಬ್ಬ ವಕೀಲರು ಈ ಕೇಸ್ ಸಂಬಂಧ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸ್ತಾರೆ. ಸೋನಿಯಾ ಗಾಂಧಿ ಅವರು ನಕಲಿ ದಾಖಲೆಯನ್ನು ಇಟ್ಕೊಂಡು ವೋಟರ್ ಲಿಸ್ಟ್ಗೆ ಸೇರ್ಪಡೆಯಾಗಿದ್ದಾರೆ ಅಂತ. ಅದರಲ್ಲಿ ಈ ನಕಲಿ ದಾಖಲೆಗಳನ್ನು ಹೈಲೈಟ್ ಕೂಡ ಮಾಡಲಾಗಿದೆ. ಈ ಕೇಸ್ನಲ್ಲಿ ಎಂತೆಂಥ ವಿಷಯಗಳು ಬಹಿರಂಗ ಆಗಿದೆ ಅನ್ನೋದನ್ನು ಕೂಡ ಹೇಳ್ತೀನಿ. ಅದಕ್ಕೂ ಮುನ್ನ ಈ ಕೇಸಿನ ಆರೋಪ ಏನು ಅನ್ನೋದನ್ನು ನೋಡೋಣ. 1950ರಲ್ಲಿ ಇಂದಿರಾ ಗಾಂಧಿಯವರ ಮನೆಯ ವಿಳಾಸದಲ್ಲಿ ಸೋನಿಯಾ ಗಾಂಧಿ ಅವರನ್ನು ವೋಟರ್ ಲಿಸ್ಟ್ಗೆ ಸೇರಿಸಲಾಗಿತ್ತು. ಬಟ್ ಸೋನಿಯಾ ಗಾಂಧಿ ಅವರು ಆಗಿನ್ನೂ ಇಟಲಿಯ ಪೌರರಾಗಿದ್ದರು. ಇಂಟ್ರೆಸ್ಟಿಂಗ್ ಏನಂದರೆ, ಈ ವಿಷಯವಾಗಿ ಕೋರ್ಟ್ಗೆ ಸೋನಿಯಾ ಗಾಂಧಿ ಅವರ ಕಡೆಯಿಂದ ಯಾವುದೇ ವಕೀಲರು ಇನ್ನೂ ಕೂಡ ಬಂದಿಲ್ಲ. ಮೋಸ್ಟ್ಲಿ ನಕಲಿ ದಾಖಲೆಗಳನ್ನು ಕೊಟ್ಟು ವೋಟರ್ ಲಿಸ್ಟ್ಗೆ ಹೆಸರನ್ನು ಕೊಟ್ಟಿರೋದು ಸತ್ಯ ಇರ್ಬೋದೇನೋ, ಅದಕ್ಕೆ ತಣ್ಣಗಾಗಿದ್ದಾರೆ ಅಷ್ಟೇ. ಈ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಅವರ ಮೇಲೆ ಈಗ ಪ್ರಮುಖ ಕ್ರಮ ತೆಗೆದುಕೊಳ್ಳಬಹುದು. ಸೋನಿಯಾ ಗಾಂಧಿ ಅವರ ಭಾರತೀಯ ಪೌರತ್ವವನ್ನು ರದ್ದುಗೊಳಿಸೋ ಬಗ್ಗೆ ನ್ಯಾಯಾಲಯ ದೊಡ್ಡ ಆದೇಶ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಈ ಕೇಸ್ನಲ್ಲಿ ಸೋನಿಯಾ ಗಾಂಧಿ ಅವರ ಕಡೆಯಿಂದ ಸರಿಯಾದ ದಾಖಲೆ ಸಾಕ್ಷಿ ಬರದೇ ಇದ್ದರೆ ಏನು ಬೇಕಾದರೂ ಆಗ್ಬೋದು.
ಇನ್ನೊಂದು ವಿಷಯ ಏನಂದರೆ, ದೆಹಲಿಯಲ್ಲಿ ಇನ್ನೊಂದು ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ. ಅವೆನ್ಯೂ ಕೋರ್ಟ್ನಲ್ಲಿ ಸೋನಿಯಾ ಗಾಂಧಿ ಹಾಗೂ ಅವರ ಕುಟುಂಬದವರ ಮೇಲೆ ದೇಶದ್ರೋಹದ ಆರೋಪ ಕೂಡ ಮಾಡಲಾಗಿದೆ. ದೇಶದ್ರೋಹ ಅಂದರೆ ಖಂಡಿತ ಸಣ್ಣ ಪುಟ್ಟ ಆರೋಪ ಅಲ್ಲ ಬಿಡಿ, ಇದು ದೇಶದ ಸುರಕ್ಷತೆ ವಿಷಯ ಕೂಡ ಹೌದು. ರಾಹುಲ್ ಗಾಂಧಿ ಅವರನ್ನು ನೋಡಿ, ದೇಶ ವಿರೋಧಿ ಅಜೆಂಡಾಗಳಲ್ಲಿ ಓಪನ್ ಆಗಿ ಶಾಮೀಲಾಗಿರೋದು ಗೊತ್ತಾಗ್ತಾ ಇದೆ. ಪ್ರೋಟೋಕಾಲ್, ಸೆಕ್ಯೂರಿಟಿ ಯಾವುದನ್ನು ಲೆಕ್ಕಿಸದೆ ರಾಹುಲ್ ಗಾಂಧಿ ಹೇಳದೆ ಕೇಳದೆ ಫಾರಿನ್ ಟ್ರಿಪ್ ಹೋಗ್ತಾರೆ, ಅಲ್ಲಿ ರಹಸ್ಯ ಸಭೆಗಳನ್ನು ನಡೆಸ್ತಾರೆ. ಇಂಟ್ರೆಸ್ಟಿಂಗ್ ಏನಂದರೆ, ಅದರ ಬಗ್ಗೆ ತಮ್ಮ ಸೆಕ್ಯೂರಿಟಿಯೂ ಕೂಡ ಮಾಹಿತಿ ಇರೋದಿಲ್ಲ. ಆಲ್ರೆಡಿ ನಿಮಗೆ ಹೇಳಿರೋ ವಿಷಯವೇ ಇದು. CRPF ಈಗ ಇದೇ ಸಲುವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಅಮಿತ್ ಶಾ, ನರೇಂದ್ರ ಮೋದಿ ಅವರಿಗೂ ಪತ್ರವನ್ನು ಬರೆದಿದ್ದಾರೆ. ಇವ್ರ ಪ್ರೋಟೋಕಾಲ್ ಮೀರಿ ನಮಗೆ ಹೇಳದೆ ಕೇಳದೆ ವಿದೇಶಕ್ಕೆ ಹೋದರೆ ಹೆಂಗೆ ಅಂತ. ಆದರೂ ಸೆಕ್ಯೂರಿಟಿಗಳನ್ನು ಬಿಟ್ಟು ಹೋಗುವಂತಹ ಸೀಕ್ರೆಟ್ ಅದೇನಿರುತ್ತೆ ಅನ್ನೋದೇ ನಮಗೆಲ್ರಿಗೂ ಇರೋ ಆಶ್ಚರ್ಯ. ಬಿಡಿ, ಅದರ ಬಗ್ಗೆ ಮಾತಾಡ್ತಾ ಹೋದರೆ ಇನ್ನೊಂದು ವಿಡಿಯೋನೇ ಮಾಡಬಹುದು. ಆಲ್ರೆಡಿ ಸ್ವಲ್ಪ ಡೀಟೇಲ್ ಆಗಿ ಮಾಡಿದ್ದೀವಿ ಕೂಡ. ಈಗ ಸೋನಿಯಾ ಗಾಂಧಿ ಅವರ ಕೇಸಿನ ವಿಷಯಕ್ಕೆ ಬರೋಣ. ಸೋನಿಯಾ ಗಾಂಧಿ ಅವರ ವಿರುದ್ಧ ಅರ್ಜಿ ಸಲ್ಲಿಸಿರುವ ತ್ರಿಪಾಠಿ ಅವರು ಹೇಳ್ತಾ ಇದ್ದಾರೆ, ದಿ ಮಿಟ್ರೋಕಿನ್ RQ2 ಅನ್ನೋ ಹೆಸರಿನ ಪುಸ್ತಕದಲ್ಲಿ ಸೋನಿಯಾ ಗಾಂಧಿ ಹಾಗೂ ಅವರ ಕುಟುಂಬ ರಷ್ಯಾದ KGB ಅನ್ನೋ ಗುಪ್ತಚರ ಇಲಾಖೆಗಾಗಿ ಗೂಢಾಚಾರಿಗಳಾಗಿದ್ರು ಅಂತ ಬರೆದಿದ್ರು ಅಂತ ಹೇಳಿದ್ದಾರೆ. ಹೀಗಾಗಿ ಇಂತಹ ಅನುಮಾನ ಇರೋ ಸೋನಿಯಾ ಗಾಂಧಿ ಅವರು ಭಾರತದ ಪೌರತ್ವವನ್ನು ಯಾಕಾಗಿ ಪಡೆದ್ರು, ಏನಾದರೂ ಸ್ಪೈ ಕೆಲಸ ಮಾಡೋದಕ್ಕ ಅಂತ ಅರ್ಜಿಯನ್ನು ಸಲ್ಲಿಸ್ತಾರೆ. ಈ ವಿಷಯವಾಗಿ ರಾಹುಲ್ ಗಾಂಧಿ ಅವರಾಗಲಿ ಸೋನಿಯಾ ಗಾಂಧಿ ಅವರಾಗಲಿ ಒಂದೇ ಒಂದು ಹೇಳಿಕೆಯನ್ನು ಕೂಡ ನೀಡಿಲ್ಲ. ಸೋನಿಯಾ ಗಾಂಧಿ ಅವರಂತೂ ಸೈಲೆಂಟ್ ಮೂಡ್ನಲ್ಲಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕಾಂಗ್ರೆಸ್ ಸುಮ್ಮನಿದೆ ಅಂದರೆ ನಾವುಗಳು ಏನಂತ ಅರ್ಥ ಮಾಡ್ಕೊಳ್ಬೇಕು ಅಂತಾದರೂ ಹೇಳಿ. ಅರ್ಜಿ ಸಲ್ಲಿಸಿರುವಂತಹ ತ್ರಿಪಾಠಿ ಅವರು ಈ ಕೇಸು ಕಾನೂನು ಬಾಹಿರ ಚಟುವಟಿಕೆ ತಡೆ ಕಾಯ್ದೆ ಅಂದರೆ UAPA ಅಡಿಯಲ್ಲಿ ತನಿಖೆ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. UAPA ಅಡಿಯಲ್ಲಿ ಏನಾದರೂ ಇದರ ತನಿಖೆ ನಡೆದರೆ ಸೋನಿಯಾ ಗಾಂಧಿ ಕುಟುಂಬಕ್ಕೆ ತುಂಬ ದೊಡ್ಡ ಕಂಟಕ ಅಂತೂ ಎದುರಾಗಲಿದೆ. ರಾಹುಲ್ ಗಾಂಧಿ ಮುಂದೆ ಚುನಾವಣೆಯಲ್ಲಿ ಸ್ಪರ್ಧೆ ಕೂಡ ಮಾಡೋ ಹಾಗಿರೋದಿಲ್ಲ. ಸದ್ಯಕ್ಕೆ ಎಲ್ಲ ಆರೋಪಗಳಿಗೂ ಕೂಡ ಮೌನ ವಹಿಸುವಂತಹ ಈ ಕುಟುಂಬದ ನಿಲುವು ಏನು ಅನ್ನೋದೇ ಇನ್ನೂ ನಮಗೆ ಅರ್ಥ ಆಗ್ತಿಲ್ಲ. ಇದನ್ನು ಮೌನಂ ಸಮ್ಮತಿ ಲಕ್ಷಣ ಅನ್ನಬೇಕಾ, ಹೇಗೆ? ವೀಕ್ಷಕರೇ, ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.